In this session, we will see what are list boxes, combo boxes, and grouping of boxes in forms. ಸೊ ಲಿಸ್ಟ್ ಬಾಕ್ಸ್ ಅಂದರೆ ಏನು? ಈ ಯೂಸರ್ ಇಂಟರ್ಫೇಸ್ ನೀವು ನೋಡಿರ್ಬೋದು. ಒಂದು ಫಾರ್ಮ್ ಒಳಗಡೆ ಒಂದು ಡ್ರಾಪ್ ಡೌನ್ ಲಿಸ್ಟ್ ಥರ ಇರುತ್ತೆ, ಅಥವಾ ಸೆಲೆಕ್ಷನ್ ಆಫ್ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಈ ರೀತಿ ಒಂದರಲ್ಲಿ ನಾವು ಯಾವುದೋ ಒಂದನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಈ ರೀತಿ ಕಂಟೆಂಟ್ಸ್ ನಾವು ಲಿಸ್ಟ್ ಬಾಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ನಿಮಗೆ ಕ್ಲಿಕ್ ಈವೆಂಟ್ಸು, ಚೆಕ್ಡ್ ಈವೆಂಟು, ಎಲ್ಲ ಈವೆಂಟ್ಗಳು ಕೂಡ ಬಟನ್ಗೆ ಬಂದಿದ್ದ ಬಟನ್ ಬೇಸ್ ಕ್ಲಾಸಿಂದ ಡಿರೈವ್ ಆಗಿರೋಂಥ ಎಲ್ಲ ಈವೆಂಟ್ಸ್ ಕೂಡ ಆಕ್ಸೆಸಿಬಲ್ ಇರುತ್ತೆ. ಅದ್ರ ಜೊತೆಗೆ ಅಡಿಷ್ನಲ್ ಫೀಚರ್ಸ್ ಏನಿರುತ್ತೆ. ಅಡಿಷ್ನಲ್ ಫೀಚರ್ ಯಾವುದು ಅಂದರೆ ಯಾವ ಐಟಮ್ ಅಥವಾ ಲಿಸ್ಟ್ ಆಫ್ ಐಟಮ್ಸ್ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿಸ್ಬೋದು, ಆ್ಯಂಡ್ ಯಾವ ಐಟಮ್ ಸೆಲೆಕ್ಟ್ ಆಗಿದೆ ಅನ್ನೋದನ್ನು ನಾವು ಕ್ಯಾಪ್ಚರ್ ಮಾಡ್ಬೋದು. ಸಚ್ ಆಸ್ ಸೆಲೆಕ್ಟೆಡ್ ಐಟಮ್ ಯಾವುದು ಅಂತ ನಾವು ಡಿಸ್ಪ್ಲೇ ಮಾಡ್ಬೋದು, ರೀಡ್ ಮಾಡ್ಬೋದು. ಈ ರೀತಿ ಒಂದು ಆಪ್ಷನ್ ನಾವು ಲಿಸ್ಟ್ ಬಾಕ್ಸಲ್ಲಿ ನಾವು ನೋಡ್ಬೋದು. ಸೊ ಹಿಯರ್ ಇಸ್ ಸಿಂಪಲ್ ಕೋಡ್ ಹೌ ವಿ ಕ್ಯಾನ್ ಆ್ಯಡ್ ಆನ್ ಐಟಮ್ಸ್ ಇಂಟು ಲಿಸ್ಟ್ ಬಾಕ್ಸ್ ವಯಾ ಕೋಡ್. ಒಂದು ಕೋಡ್ ಮೂಲಕ C# ನಾವು ಯಾವ ರೀತಿ ಡಿಸ್ಪ್ಲೇಗೆ ಆ್ಯಡ್ ಮಾಡ್ಬೋದು ಅನ್ನೋದು ಇಲ್ಲಿ ನೀವು ನೋಡ್ಬೋದು. ಲಿಸ್ಟ್ ಬಾಕ್ಸ್ ಐಟಮ್ ಡಾಟ್ ಆ್ಯಡ್ ಅಂತ ಒಂದು ಫಂಕ್ಷನ್ ಯೂಸ್ ಮಾಡಿ ನಾವು ಇಷ್ಟು ಎಲಿಮೆಂಟ್ಸ್ನ ಲಿಸ್ಟ್ ಬಾಕ್ಸ್ಗೆ ನಾವು ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಲಾಸ್ಟಲ್ಲಿ ಒನ್ ಆಫ್ ದ ಫೀಚರ್ಸ್ ನೀವು ನೋಡಬೇಕಾಗಿರೋದು ಸೆಲೆಕ್ಷನ್ ಮೋಡ್. ಯಾವ ಸೆಲೆಕ್ಷನ್ ಮೋಡ್ ಅಂದರೆ ಒಂದೇ ಐಟಮ್ ಸೆಲೆಕ್ಟ್ ಮಾಡಬೇಕಾ ಅಥವಾ ಮಲ್ಟಿಪಲ್ ಐಟಮ್ಸ್ನ ಸೆಲೆಕ್ಟ್ ಮಾಡ್ಬೋದಾ ಅನ್ನೋದನ್ನು ನಾವಿಲ್ಲಿ ಸೆಟ್ ಮಾಡ್ಬೋದು. ಈ ಐಟಮ್ ಸೆಟ್ ಆದಮೇಲೆ ಈ ಫೀಚರ್ಸ್ ಪ್ರಾಪರ್ಟಿ ಸೆಟ್ ಆದರೆ ಅದ್ರಿಗೆ ತಕ್ಕಂಗೆ ಮಲ್ಟಿಪಲ್ ಆಪ್ಷನ್ ಆಗಿದ್ದರೆ ಮೋರ್ ದ್ಯಾನ್ ಒನ್ ಆಪ್ಷನ್ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸಿಂಗಲ್ ಆಗಿದ್ದರೆ ಒಂದೇ ಒಂದು ಸೆಲೆಕ್ಟ್ ಬಟನ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಈ ಎಲ್ಲ ಫೀಚರ್ಗಳನ್ನು ನೀವು ಯೂಸರ್ ಇಂಟರ್ಫೇಸ್ ಮೂಲಕನೂ ಕೂಡ ಮಾಡ್ಬೋದು. ಯಾವುದೇ ರೀತಿ ಇಲ್ಲಿ ಪ್ರಾಪರ್ಟೀಸ್ ನಾವು ಡಿಸ್ಪ್ಲೇ ಮಾಡಿದ್ವಿ, ಅದೇ ರೀತಿ ಪ್ರಾಪರ್ಟೀಸ್ನ ನೀವು ಲಿಸ್ಟ್ ಬಾಕ್ಸ್ಗೆ ಅಪ್ಡೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಸೊ ಒಂದು ಸಿಂಪಲ್ ಕೋಡಲ್ಲಿ ಯಾವ ರೀತಿ ಆ್ಯಕ್ಸೆಸ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿವರೆಗೂ ನಾವು ಸೆಲೆಕ್ಷನ್ ಮೋಡ್ನ ಸೆಟ್ ಮಾಡಿದ್ವಿ. ಆನಂತರ ಮೇಜರಾಗಿ ಇಲ್ಲಿ ಬಟನ್ ಕ್ಲಿಕ್ ಈವೆಂಟ್ ಆದಾಗ ಫಸ್ಟು ನಾವು ಗೂಗಲ್ ಫಾರ್ಮಲ್ಲಿ ಅಥವಾ ಫಾರಮ್ಗಳಲ್ಲಿ ಯಾವಾಗಲೂ ಸೊ ಇಲ್ಲಿ ಈ ಕಾಂಬಿನೇಷನ್ ಇದೇ ಇರುತ್ತೆ. ಸೆಲೆಕ್ಷನ್ಗೊಂದು ಆಪ್ಷನ್ ಇರುತ್ತೆ ಆ್ಯಂಡ್ ಆ್ಯಕ್ಷನ್ ಪರ್ಫಾರ್ಮ್ ಮಾಡಲಿಕ್ಕೆ ಒಂದು ಬಟನ್ನ ಯೂಸ್ ಮಾಡ್ತೀವಿ. ಸೊ ಒಂದು ಸೆಲೆಕ್ಷನ್ ಮಾಡಿದ್ಮೇಲೆ ಆ ಬಟನ್ ಈವೆಂಟ್ ಒಳಗಡೆ ಏನು ಸೆಲೆಕ್ಟ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಚೆಕ್ ಮಾಡ್ತೀವಿ. ಯಾವ ರೀತಿ ಚೆಕ್ ಮಾಡ್ತೀವಿ? ಇಲ್ಲಿ ಫೀಚರ್ ಕಾಣ್ತಾ ಇದೆ, ಲಿಸ್ಟ್ ಬಾಕ್ಸ್ ಸೆಲೆಕ್ಟೆಡ್ ಐಟಮ್. ಸೆಲೆಕ್ಟೆಡ್ ಐಟಮ್ ಯಾವುದು ಅಂತ ಒಂದು ಪ್ರಾಪರ್ಟಿಯಿಂದ ನಾವು ಯೂಸರ್ ಇಂಟರ್ಫೇಸಲ್ಲಿ ಯಾವ ಪ್ರಾಪರ್ಟಿ ಸೆಲೆಕ್ಟ್ ಆಗಿದೆ ಲಿಸ್ಟ್ ಬಾಕ್ಸ್ ಒಳಗಡೆ ಅನ್ನೋದನ್ನು ನಾವು ಕ್ಯಾಪ್ಚರ್ ಮಾಡ್ಬೋದು. ಈ ರೀತಿ ನಾವು ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ಲಿಸ್ಟ್ ಬಾಕ್ಸ್ನ ಯೂಸ್ ಮಾಡ್ಬೋದು. ಕಾಂಬೋ ಬಾಕ್ಸ್ is similar to a list box. It also has a multiple selection option. ಕಾಂಬೋ ಬಾಕ್ಸಲ್ಲೂ ಕೂಡ ನೀವು ಮಲ್ಟಿಪಲ್ ಫೀಲ್ಡ್ಸ್ನ ಸೆಟ್ ಮಾಡಿ ಆ್ಯಡ್ ಮಾಡಿ ಅದನ್ನು ಲಿಸ್ಟ್ ಬಾಕ್ಸ್ ಥರನೇ ಸೆಲೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಕಾಂಬೋ ಬಾಕ್ಸ್ ಆ್ಯಂಡ್ ದ ಲಿಸ್ಟ್ ಬಾಕ್ಸ್ ಈಸ್ ಇನ್ ದ ಕಾಂಬೋ ಬಾಕ್ಸ್ ಯು ಕ್ಯಾನ್ ಆಲ್ಸೋ ಆ್ಯಡ್ ಅಡಿಷ್ನಲ್ ಈವೆಂಟ್ ಅಟ್ ರನ್ ಟೈಮ್. ರನ್ ಮಾಡಿದ ನಂತರ ಅದನ್ನು ಎಕ್ಸ್ಟ್ರಾ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಬೋದು. ಸೊ ಕಾಂಬೋ ಮೀನ್ಸ್ ಎ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಬಾಕ್ಸಸ್ ಅಂತ ನಾವು ಅನ್ಕೋಬೋದು. ಸೊ ಹಿಯರ್ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ರೆಗ್ಯುಲರ್ಲಿ ಎ ಟೆಕ್ಸ್ಟ್ ಬಾಕ್ಸ್ ಆ್ಯಂಡ್ ಎ ಲಿಸ್ಟ್ ಬಾಕ್ಸ್ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈ ಡಯಾಗ್ರಾಮಲ್ಲಿ ನೋಡೋದಾದರೆ, ಸೊ ನೀವು ಆಲ್ರೆಡಿ 3 ಪ್ರಾಪರ್ಟೀಸ್ನ ನಾವು ಆ್ಯಡ್ ಮಾಡಿರ್ತೀವಿ 2012, 13 ಆ್ಯಂಡ್ 14ನ. ಇದರಲ್ಲೇ ನಿಮಗೆ ಲಿಸ್ಟ್ ಬಾಕ್ಸ್ ಕೂಡ ಡಿಸ್ಪ್ಲೇ ಆಗ್ತಾಯಿದೆ. ಯು ಕ್ಯಾನ್ ಸೆಲೆಕ್ಟ್ ಐದರ್ ಒನ್ ಆಫ್ ದೆಮ್ ಆರ್ ಯು ಕ್ಯಾನ್ ಆಲ್ಸೋ ಟೈಪ್ ಎ ನ್ಯೂ ಇನ್ಫಾರ್ಮೇಷನ್ ಇನ್ ದ ಟೆಕ್ಸ್ಟ್ ಬಾಕ್ಸ್. ಈ ರೀತಿ ಕಾಂಬೋ ಬಾಕ್ಸ್ ಯೂಸ್ ಮಾಡಿಕೊಂಡು ಲಿಸ್ಟ್ ಬಾಕ್ಸ್ ಜೊತೆಗೆ ಅಡಿಷ್ನಲ್ ಫೀಚರ್ಸ್ನ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಹಿಯರ್ ಈಸ್ ಎ ಕೋಡ್ ಹೌ ವಿ ಕ್ಯಾನ್ ಆ್ಯಡ್ ಎ ಕಾಂಬೋ ಬಾಕ್ಸ್ ಇನ್ ಬಯ ಕೋಡ್ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಆಲ್ಮೋಸ್ಟ್ ಲುಕ್ಸ್ ಸಿಮಿಲರ್ ಟು ಎ ಲಿಸ್ಟ್ ಬಾಕ್ಸ್ ಏನಿತ್ತು ಅದೇ ರೀತಿ ಐಟಮ್ ಡಾಟ್ ಆ್ಯಡ್ ಅಂತ ಏನಿತ್ತು ಅದೇ ರೀತಿ ಕಾಂಬೋ ಬಾಕ್ಸ್ ಐಟಮ್ ಡಾಟ್ ಆ್ಯಡ್ ಅಂತ ನಾವು ಸಿಂಟ್ಯಾಕ್ಸ್ನ ಫಾಲೋ ಮಾಡಿದ್ದೀವಿ. ಸೊ ಸಿಮಿಲರ್ ಪ್ರಾಪರ್ಟೀಸ್, ಸೆಲೆಕ್ಟೆಡ್ ಇಂಡೆಕ್ಸ್ ಯಾವುದು ಅಂತ ನೀವು ಗೆಸ್ ಮಾಡ್ಬೋದು, ಸೆಲೆಕ್ಟೆಡ್ ಐಟಮ್ನ ಅಂತ ಡೈರೆಕ್ಟಾಗಿ ಟೆಕ್ಸ್ಟ್ನ ಸೆಟ್ ಮಾಡ್ಬೋದು. ಸೊ ಈ ಎರಡು ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಅಲ್ಲಿ ಲಿಸ್ಟ್ ಬಾಕ್ಸಲ್ಲೂ ಕೂಡ ನಾವು ಐಟಮ್ಸ್ನ ಆ್ಯಡ್ ಆ್ಯಂಡ್ ಸೆಲೆಕ್ಟ್ ಮಾಡ್ಬೋದು ವಯಾ ಕೋಡ್. ಸೊ ನಾವು ನಾರ್ಮಲಿ ಏನು ಮಾಡ್ತೀವಿ, ಯೂಸರ್ ಇಂಟರ್ಫೇಸಿಂದ ಕೋಡ್ನ ಸೆಟ್ ಮಾಡ್ತೀವಿ, ಐಟಮ್ಸ್ನ ಸೆಟ್ ಮಾಡ್ತೀವಿ ಆ್ಯಂಡ್ ಪ್ರೋಗ್ರಾಮಲ್ಲಿ ಅದನ್ನು ಆ್ಯಕ್ಸೆಸ್ ಮಾಡ್ತೀವಿ. ನಾರ್ಮಲಿ ನಾವು ಕೋಡಿಂದ ಯಾವಾಗಲೂ ಸೆಟ್ ಮಾಡೋವಂಥ ಸಾಧ್ಯತೆ ಅವಕಾಶ ಸಿಚುವೇಶನ್ ಇರೋದು ಭಾಳ ಕಡಿಮೆ. ಸೊ ಯು ಹ್ಯಾವ್ ಮಲ್ಟಿಪಲ್ ಟೈಪ್ಸ್ ಇನ್ ಲಿಸ್ಟ್ ಬಾಕ್ಸ್ ಆರ್ ಕಾಂಬೋ ಬಾಕ್ಸ್. ಹಿಯರ್ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಟೈಪ್ ಆಫ್ ಲಿಸ್ಟ್ ಬಾಕ್ಸ್. ಸಿಂಪಲ್ ಅಂದರೆ ಆಲ್ಮೋಸ್ಟ್ ಡ್ರಾಪ್ ಡೌನ್ ಥರ ಇರುತ್ತೆ. ಸೊ ಇಟ್ ವಿಲ್ ಲಿಸ್ಟ್ ಆಲ್ ದ ಪಾಸಿಬಲ್ ಆಪ್ಷನ್ಸ್ ಯಾವ್ಯಾವನ್ನ ಆ್ಯಡ್ ಮಾಡಿದರೆ ಅದಷ್ಟು ಡಿಸ್ಪ್ಲೇ ಮಾಡುತ್ತೆ. ಡ್ರಾಪ್ ಡೌನ್ ಅಂದರೆ ಎಕ್ಸ್ಪ್ಲಿಸಿಟಾಗಿ ಈ ಡ್ರಾಪ್ ಡೌನ್ ಸಿಂಬಲ್ ಇರುತ್ತೆ. ಲೋವರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯು ಕ್ಯಾನ್ ಸೆಲೆಕ್ಟ್ ದ list items and bill it to it.
ಡ್ರಾಪ್ ಡೌನ್ ಲಿಸ್ಟ್ ಅಂದರೆ ಎಕ್ಸ್ಪ್ಲಿಸಿಟ್ ಆಗಿ ದೇರ್ ಇಸ್ ನೋ ಆಪ್ಷನ್ ಟು ಆ್ಯಡ್ ಅಡಿಷ್ನಲ್ ಟೆಕ್ಸ್ಟ್ ಬಾಕ್ಸ್ ಫೀಲ್ಡ್ ಇರೋದಿಲ್ಲ. ಆ್ಯಡ್ ಮಾಡಲಿಕ್ಕೆ ಎಕ್ಸ್ಪ್ಲಿಸಿಟ್ಲಾಗಿ ಇರೋ ಅಂಥದ್ದನ್ನೇ ನೀವು ಡಿಸ್ಪ್ಲೇ ಮಾಡ್ತೀರ. ಸೊ ಈ ರೀತಿ ನಾವು ಪ್ರಾಪರ್ಟೀಸ್ ಸೆಲೆಕ್ಟೆಡ್ ಐಟಮ್ ಮತ್ತು ಸೆಲೆಕ್ಟೆಡ್ ಇಂಡೆಕ್ಸ್ನ ನಾವು ಕಾಂಬೋ ಆ್ಯಂಡ್ ಲಿಸ್ಟ್ ಬಾಕ್ಸಸಲ್ಲಿ ಯೂಸ್ ಮಾಡ್ತೀವಿ. ನಾರ್ಮಲಿ ಇವೆರಡನ್ನೂ ನಾವು ಸೆಲೆಕ್ಟ್ ಮಾಡಿ ನಂತರ ಒಂದು ಬಟನ್ ಕ್ಲಿಕ್ ಈವೆಂಟ್ ಯೂಸ್ ಮಾಡಿಕೊಂಡು ಆ ಬಟನ್ ಕ್ಲಿಕ್ ಈವೆಂಟ್ ಒಳಗಡೆ ಯಾವ್ದು ಸೆಲೆಕ್ಟ್ ಆಗಿದೆ, ಯಾವ ಐಟಮ್ ಸೆಲೆಕ್ಟ್ ಆಗಿದೆ ಅಂತ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನು ಯೂಸ್ ಮಾಡೋದು ಪ್ರೋಗ್ರಾಮಲ್ಲಿ ರೆಗ್ಯುಲರ್ ಹ್ಯಾಬಿಟ್ಸ್. ಒಂದು ಗ್ರೂಪ್ ಬಾಕ್ಸ್ ಅಂದರೆ ಏನು? ಸೊ ಒಂದು ಗ್ರೂಪ್ ಅಂದರೆ ಮೋರ್ ದೆನ್ ಒನ್ ಕಾಂಬಿನೇಷನ್ ನಾವು ಗ್ರೂಪ್ಸ್ ಅಂತ ಅನ್ಬೋದು. ಸೊ ಇನ್ ಫಾರ್ಮ್ ಮೋರ್ ದೆನ್ ಒನ್ ಬಂಟಲ್ಸ್ನ ನಾವು ಹಾಕಿ ಒಂದು ಗ್ರೂಪ್ ಮಾಡಲಿಕ್ಕೆ ನಾವು ಗ್ರೂಪ್ ಬಾಕ್ಸ್ನ ಯೂಸ್ ಮಾಡ್ಬೋದು. ಈಗ ನೀವು ಯೂಸರ್ ಇಂಟರ್ಫೇಸ್ ನೋಡ್ತಿರೋ ಹಾಗೆ ಒಂದು ಗ್ರೂಪ್ ಬಾಕ್ಸ್ನ ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ದೀನಿ ಫಾರಮ್ ಮೇಲೆ. ಸೊ ಇದ್ರ ಒಳಗಡೆ ನಾವು ಮೋರ್ ದೆನ್ ಒನ್ ಬಟನ್ ಹಾಕಿ ಗ್ರೂಪಿಂಗ್ ಮಾಡ್ಬೋದು. ಸಚ್ ಎಸ್ ಒನ್ಸ್ ದ ಪ್ಯಾನಲ್ ಆರ್ ಗ್ರೂಪ್ ಬಾಕ್ಸ್ನ ನಾವು ಮೂವ್ ಮಾಡಿದ್ರೆ ಅದ್ರ ರಿಲೆವೆಂಟಾಗಿ ಬಟನ್ಸು ಅದ್ರ ಜೊತೆ ಪೊಸಿಷನಿಂಗ್ಗೆ ಅಥವಾ ಈವನ್ ಆ್ಯಕ್ಷನ್ ಕೂಡ ನಾವು ಲೊಕೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಈಗ ನಾವು ಒಂದೆರಡು ಬಟನ್ಸ್ನ ಇದಕ್ಕೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಸೊ ಒಂದು ನೇಮಿಂಗ್, ಒಂದು ಲೇಬಲ್ ಹಾಕಿದ್ದೀನಿ. ಇದೇ ರೀತಿ ಒಂದೆರಡು ಬಟನ್ಸ್ನ ಆ್ಯಡ್ ಮಾಡೋಣ. ಸೊ ಎರಡು ಟೆಕ್ಸ್ಟು, ಒಂದು ಲೇಬಲ್ಸ್ ಹಾಕಿ ಒಂದು ಫಾರ್ಮ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈಗ ಇದಿಷ್ಟು ಒಂದು ಗ್ರೂಪ್ ಥರ ನಾವು ಈ ಪ್ಯಾನಲ್ನ ಮೂವ್ ಮಾಡಿಕೊಂಡು ಗ್ರೂಪ್ ಬಾಕ್ಸ್ನ ಮೂವ್ ಮಾಡಿದ್ರೆ ಅದು ಮೂರೂ ಒಂದೇ ಪೊಸಿಷನಲ್ಲಿ ಮೂವ್ ಆಗ್ತಾಯಿದೆ. ಸೊ ಇಟ್ ಈಸ್ ಲೈಕ್ ಅಡಿಷ್ನಲ್ ಪ್ಯಾನಲ್ ಇನ್ ಯುವರ್ ಫಾರಮ್ ಅನ್ನೋ ರೀತಿಯಲ್ಲಿ ನಾವು ಹೇಳ್ಬೋದು. ಸೊ ಇದೇ ರೀತಿ ನಾವು ಬಟನ್ಸ್ನ ಕೂಡ ಗ್ರೂಪ್ ಮಾಡ್ಬೋದು. ಸೊ ಇಲ್ಲಿ ನಾವು ಎರಡು ಬಟನ್ ಆ್ಯಡ್ ಮಾಡಿದ್ದೀನಿ. ಬಟನ್ ಆ್ಯಡ್ ಮಾಡಿ ಅದನ್ನು ಪೊಸಿಷನಿಂಗ್ಗೆ ಗ್ರೂಪ್ಗೆ ಯೂಸ್ ಮಾಡ್ತಾ ಇದ್ದೀನಿ. So this is about a simple buttons and panels in C#. Thank you.